ಈ ಭಾಗದ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರು ಪ್ರತಿನಿತ್ಯ ಕೃಷಿ ಚಟುವಟಿಕೆ ಹಾಗೂ ವಿದ್ಯಾಭ್ಯಾಸಕ್ಕೆ ಗ್ರಾಮದಿಂದ ತೆರಳಲು ಹರಸಾಹಸ ಪಡುತ್ತಿದ್ದು, ತುರ್ತಾಗಿ ಡಾಂಬರ್ ರಸ್ತೆ ನಿರ್ಮಿಸಿಕೊಡಬೇಕೆಂದು ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದರು. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರನಾಗೇನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಸೂರನಾಗೇನಹಳ್ಳಿ ಕಾಳೇನಹಳ್ಳಿಗೆ ಹೋಗುವ ರಸ್ತೆ ಗುಣಿಗಳು ಬಿದ್ದಿದ್ದು, ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು, ವಿದ್ಯಾರ್ಥಿಗಳು, ರೈತ ಕೂಲಿ ಕಾರ್ಮಿಕರು ಹಾಗೂ ಹಾಲು ಉತ್ಪಾದಕರು ಡೈರಿಗೆ ಹೋಗಬೇಕಾದರೆ ಕಷ್ಟಪಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಆರೋಪಿಸಿದರು. ಕಾಳೇನಹಳ್ಳಿ ರಸ್ತೆ ಇದು ಜಯಮಂಗಲಿ ನದಿ ಮೇಲೆ ಹೋಗುತ್ತೆ. ಹಿಂಗಾಗಿ ಈ ದಾರಿ ಮೊದಲು ಚೆನ್ನಾಗಿದ್ದು ಈ ಹೋಗೋದಕ್ಕೆ ಅದಕ್ಕೆ ಇದು ಸ್ವಲ್ಪ ಆದಷ್ಟು ಬೇಗ ನೀವು ಜವಾಬ್ದಾರಿ ತಗೊಂಡು ಮಾಡಿಸ್ಕೊಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಮೊದಲು ಚೆನ್ನಾಗಿ ಆದಷ್ಟು ಚೆನ್ನಾಗಿತ್ತು, ಈಗ ಮಣ್ಣು ಹೊಡೆದ್ಬಿಟ್ಟು ಹಿಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಸುಮಾರು ಸಲ ಬಿದ್ದಿದ್ದೀವಿ ದಾರಿಯಲ್ಲಿ ನಾವು. ಹಾಗಾಗಿ ಸ್ವಲ್ಪ ಇದು ನಾವು ದಕ್ಷಿಣ ಕಾಳೇನಹಳ್ಳಿ ನಮ್ದು. ಈಗಾಗಲೇ ಇಲ್ಲಿನ ಸಮಸ್ಯೆಯ ಬಗ್ಗೆ ಶಾಸಕರಾದ ಕೆಎನ್ ರಾಜಣ್ಣನವರ ಗಮನಕ್ಕೆ ತಂದಿದ್ದು, ಶಾಸಕರು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ವಿಶೇಷ ಅನುದಾನದಡಿ 1.3 ಕಿಲೋಮೀಟರ್ ರಸ್ತೆ ಡಿಪಿಆರ್ ಮಾಡಿಸಿದ್ದಾರೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ರಸ್ತೆಗೆ ಕಾಯಕಲ್ಪ ನೀಡಬೇಕು ಎಂದು ಒತ್ತಾಯಿಸಿದರು. ಕಷ್ಟ ಬಿದ್ದು ಇಲ್ಲಿ ಸೈಕಲ್ ನಿಲ್ಲಿಸ್ಬಿಟ್ಟು ಈ ಕಡೆ ನಡ್ಕೊಂಡು ಹೋಗ್ಬಿಟ್ಟು ಪಾಪ ಹಾಲಾಗ್ಬೋತಾರ ಅವರು. ಡೈರಿ ಪಾಪ ನಡ್ಕೊಂಡು ಹೋಗ್ಬೇಕು. ಅವರು ಜಾಗನಿಲ್ಲ ಅವ್ರಿಗೆ ಹೋಗೋಕ್ಕೆ. ಅಲ್ಲೆಲ್ಲ ಫುಲ್ ಗುಂಡೆ ಹಾಕ್ಬಿಟ್ಟಾರೆ. ಅವು ಹೋಗಕ್ಕೆ ಒಳಗಡೆಗೆ ಯಾರೂ ಇಲ್ಲ. ಅಲ್ಲಿಗೆ ಏನೋ ಅವಶ್ಯಕತೆ ಏನು ಮಾತಾಡೋಂಗಿಲ್ಲ, ಏನೂ ಇಲ್ಲ. ಆ ಥರ ಆಗ್ಬಿಟ್ರೆ ನಮ್ಗೆ ಸಮಸ್ಯೆ ಇದು. ಇಲ್ಲಿಂದ ಮುಂದ್ಗಡೆ ನಮ್ಗೆ ಪಾಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಸರ್. ನಮಗೆ ಎಲ್ಲಿಂದ ಎಲ್ಲಿಗೆ? ಕಾಳೇನಹಳ್ಳಿ ಗಡಿ, ಈ ಕಡೆ ಹೊಸಳ್ಳಿ ಗಡಿವರೆಗೂ, ಈ ಕಡೆ ನಮ್ಮ ಚಿಕ್ಕಮಗಳೂರು ಗಡಿವರೆಗೂ ಫುಲ್ಲು ಅದು ಅಷ್ಟೊಂದು ಮಾಡ್ಕೊಡಿ ಸರ್ ನಮಗೆ. ನಾವು ಕೆಎನ್ ರಾಜನ್ ಬೇಕಾದ್ರೆ ನಾವು ಕೇಳ್ಕೊಂತೀವಿ ಬೇಕಾದ್ರೆ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಲಕ್ಷ್ಮೀನಾರಾಯಣ, ಆನಂದ, ಚೌಡಪ್ಪ, ನರಸಿಂಹಪ್ಪ, ರವಿ, ನಾಗರಾಜು, ಎಸ್ ಸಂಜೀವಪ್ಪ, ಈಶ್ವರಪ್ಪ, ರಘು ಇತರರು ಹಾಜರಿದ್ದರು.